ಹೋದಾಗ ಸಂಸ್ಕೃತಿಗೆ ಮಲಗು ಸಂಸ್ಕೃತಿ ಕೆಲಸ ಇದೆ ನನಗೆ ಅಂತಾನೆ ಸಿದ್ಧಾರ್ಥ್. ನಿಮ್ಮನ್ನೊಂದು ಕೇಳಲ ಸಿದ್ಧಾರ್ಥ್ ಅವರೇ ಅಂದಾಗ ಹಾ ಅಂತ ಅವಳ ಕೂದಲು ಸರಿಪಡಿಸ್ತಾ ಹೇಳ್ತಾನೆ ಸಿದ್ಧಾರ್ಥ್. ನಿಮಗೆ ಗರ್ಲ್ಫ್ರೆಂಡ್ ಇದ್ಲಾ? ಅದಕ್ಕೆ ನನ್ನ ಜೊತೆಗೆ ಅಂತ ಸಂಸ್ಕೃತಿ ಕೇಳುವಾಗ ಸಿದ್ಧಾರ್ಥ್ ಮುಖ ಗಂಭೀರವಾಗ್ತಿದೆ. ಸಂಸ್ಕೃತಿ ಭಯದಿಂದ ನೋಡಿ ತನ್ನ ಮಾತನ್ನ ನುಂಗಿ ನಿದ್ರೆ ಬರ್ತಿದೆ ಸಿದ್ಧಾರ್ಥ್ ಅವರೇ ಮಲಗ್ತೀನಿ ಅಂತ ದೂರ ಸರಿತಾ ಹೇಳ್ತಾಳೆ. ಆಗ ಸಿದ್ಧಾರ್ಥ್ ಅವಳ ಮೇಲಿನ ಹಿಡಿತ ಬಿಗಿಗೊಳಿಸಿ ಕಂಪ್ಲೀಟ್ ಮಾಡು ಅಂತ ಗಂಭೀರವಾದ ಧ್ವನಿಯಲ್ಲಿ ಹೇಳ್ತಾನೆ. ಸಿದ್ಧಾರ್ಥ್ ಅವರೇ ಅದು ಅಂತ ಸಂಸ್ಕೃತಿ ಹೇಳ್ತಿದ್ರೆ ಐ ನೀಡ್ ಇಟ್ ಕಂಪ್ಲೀಟ್ ಮಾಡು ಸಂಸ್ಕೃತಿ ಅಂತಾನೆ ಸಿದ್ಧಾರ್ಥ್. ಸಂಸ್ಕೃತಿಗೆ ಅಷ್ಟೊತ್ತಿಗಾಗಲೇ ತಾನು ಹೆಚ್ಚಿಗೆ ಮಾತಾಡಿದ್ದೀನಿ ಅಂತ ಅರ್ಥ ಆಗಿ ಭಯದಿಂದ ಕಣ್ಣು ಮುಚ್ಚಿಕೊಂಡು ಅದಕ್ಕೇನೋ ನನ್ನನ್ನ ಪ್ರೀತಿಸ್ತಾ ಇದ್ರೂ ನನಗೆ ಹತ್ತಿರ ಆಗ್ತಿಲ್ಲ ನೀವು ಅಂತ ತಲೆ ತಗ್ಗಿಸ್ತಾ ಹೇಳ್ತಾಳೆ. ಸಿದ್ಧಾರ್ಥ್ನ ದವಡೆ ಸ್ನಾಯುಗಳು ಬಿಗಿಯಾಗಿರೋದು ಕಾಣಿಸ್ತಿದ್ರೆ ಸಂಸ್ಕೃತಿಯನ್ನು ದೂರ ಸರಿಸಿ ನಿನ್ನ ಕಣ್ಣುಗಳು ಕೆಂಪಾಗಿವೆ ಮಲಗು ಅಂತ ಅವಳನ್ನ ಹೊಡೆದು ಎಲ್ಲಿ ನೋವುಂಟು ಮಾಡ್ತೀನೋ ಅಂತ ವಿಸ್ಕಿ ಬಾಟಲ್ ತಗೊಂಡು ಬಾಲ್ಕನಿಗೆ ಹೋಗ್ತಾನೆ ಸಿದ್ಧಾರ್ಥ್. ಸಂಸ್ಕೃತಿ ಕಣ್ಣೀರಿನಿಂದ ಅವನನ್ನ ನೋಡ್ತಾ ಸಾರಿ ಸಿದ್ಧಾರ್ಥ್ ಅವರೇ ಅಂತ ನಿಧಾನವಾಗಿ ಹೇಳ್ತಾಳೆ. ಅವನು ಸಂಸ್ಕೃತಿ ಕಡೆಗೆ ನೋಡದೆ ಕುಡಿತಾ ಇದ್ರೆ ಸಿದ್ಧಾರ್ಥ್ ಅವರೇ ಏನಾದ್ರೂ ಮಾತಾಡಿ ನಿಮ್ಮ ಮೌನ ನೋಡಿದ್ರೆ ನನಗೆ ಭಯ ಆಗ್ತಿದೆ ಅಂತ ಹೇಳಿ ಅವನ ತೊಡೆ ಮೇಲೆ ಕೂತ್ಕೊಳ್ತಾಳೆ ಸಂಸ್ಕೃತಿ. ಅವಳು ಅಲ್ಲಿ ಇದ್ರೂ ಕೂಡ ಅವನು ಅವಳನ್ನ ಗಮನಿಸದೆ ಕುಳಿತಿದ್ದಾಗ ಅವಳು ಮೌನವಾಗಿ ಕಣ್ಣೀರು ಹಾಕ್ತಾ ಅವನ ಎದೆಗೆ ಒರಗುತ್ತಾಳೆ. ಎಷ್ಟೊತ್ತಾದರೂ ಅವನ ಕೈಗಳು ಅವಳ ಸುತ್ತ ಬಿಗಿ ಆಗದೆ ಇರೋದನ್ನ ನೋಡಿ ಸಂಸ್ಕೃತಿ ಸಣ್ಣದಾಗಿ ಅಳ್ತಾ ಮಾತಾಡಿಸಿದ್ದರಥವರೇ ಅಂತ ನಿಧಾನವಾಗಿ ಕಣ್ಣು ಮುಚ್ಚುತ್ತಾಳೆ. ಅವನು ಹಿಂದೆ ಇದ್ದಂತೆ ಆಗಿದ್ರೆ ಖಂಡಿತ ಸಂಸ್ಕೃತಿಗೆ ಆ ದಿನವೇ ಕೊನೆ ದಿನ ಆಗ್ತಿತ್ತು. ಆದರೆ ಅವಳ ಮೇಲಿನ ಪ್ರೀತಿ ಅವನ ಕೋಪವನ್ನ ಅಡಗಿಸಿತ್ತು. ಅವಳನ್ನ ನೋಡ್ತಿರೋ ಅವನ ನೋಟುಗಳು ಮಂದಾರ ಹೂವುಗಳನ್ನ ನೆನಪಿಸುತ್ತಿದ್ದರೆ ಆ ರಾತ್ರಿ ಸಿದ್ಧಾರ್ಥ್ ನಿದ್ರೆಯಿಂದ ದೂರವಾಗ್ತಾನೆ. ಮದುವೆಯ ಮೊದಲ ರಾತ್ರಿ ಅಗಸ್ತ್ಯ ಮತ್ತು ಅನನ್ಯ. ಇತ್ತ ಅನನ್ಯ ಗಟ್ಟಿಯಾಗಿ ಉಸಿರು ತಗೊಂಡು ನಿಧಾನವಾಗಿ ರೂಮ್ ಒಳಗಡೆ ಹೋಗ್ತಾಳೆ. ಸ್ವಲ್ಪ ಭಯ, ಸ್ವಲ್ಪ ನಾಚಿಕೆ, ಸ್ವಲ್ಪ ಟೆನ್ಷನ್ ಅನನ್ಯಳಲ್ಲಿ ಮಿಶ್ರ ಭಾವನೆಗಳು ಓಡ್ತಿರುತ್ತವೆ. ಕಷ್ಟದಿಂದ ಡೋರ್ ಕ್ಲೋಸ್ ಮಾಡ್ತಾಳೆ. ಎದುರುಗಡೆ ಸೀರೆಯಲ್ಲಿ ಅನನ್ಯ ಸುಂದರವಾಗಿ ಕಾಣಿಸ್ತಿದ್ರೆ ಅಗಸ್ತ್ಯ ಕಣ್ಣು ಮಿಟಿಕಿಸೋದನ್ನೇ ಮರೆತು ಅವಳ ಕಡೆಗೆ ನೋಡ್ತಾ ನಿಂತುಬಿಡ್ತಾನೆ. ಅನನ್ಯಗೆ ಅಗಸ್ತ್ಯನ ಹತ್ರಕ್ಕೆ ಹೋಗಬೇಕು ಅಂತ ಇದ್ರೂ ಯಾವುದೋ ಒಂದು ರೀತಿ ತಿಳಿಯದ ಭಯ ಅವಳನ್ನ ಆವರಿಸ್ತಾ ಇರುತ್ತೆ. ಗೊಂಬೆಯಂತೆ ಕದಲದೆ ನಿಂತುಬಿಡ್ತಾಳೆ ಅನನ್ಯ. ಅವಳ ಸೌಂದರ್ಯ ಅವನನ್ನ ಮೋಹದಲ್ಲಿ ಬೀಳಿಸುತ್ತಿದ್ರೆ ನಿಧಾನವಾಗಿ ಅನನ್ಯ ಹತ್ರಕ್ಕೆ ಹೋಗಿ ಹಿಂದಿನಿಂದ ಅವಳನ್ನ ಗಾಢವಾಗಿ ಅಪ್ಪಿಕೊಂಡು ತಲೆಯಲ್ಲಿ ಮುಡ್ಕೊಂಡಿರೋ ಮಲ್ಲಿಗೆಯ ಮುಂಕು ಕವಿದಂತೆ ಸ್ಮೆಲ್ ಮಾಡ್ತಾನೆ ಅಗಸ್ತ್ಯ. ಅವಳ ಸೌಂದರ್ಯ ಅಲಂಕಾರದ ಎಫೆಕ್ಟ್ ಅವನಲ್ಲಿ ಮೋಹವನ್ನ ಹೆಚ್ಚಿಸುತ್ತಿದ್ರೆ ಆ ಕ್ಷಣ ಅವಳಿಗಿರೋ ಸಮಸ್ಯೆಯನ್ನ ಮರೆತು ಅವಳ ಸೊಂಟದ ಮೇಲಿದ್ದ ತನ್ನ ಕೈಯನ್ನ ಮೇಲೆ ತಗೊಂಡು ಅವಳ ಎದೆಯನ್ನ ಮುಟ್ಟುತ್ತಾನೆ ಅಗಸ್ತ್ಯ. ಅವನ ಸ್ಪರ್ಶದಲ್ಲಿ ವ್ಯತ್ಯಾಸ ತಿಳಿದ ಅನನ್ಯ ಗಾಬರಿಯಾಗಿ ಕೈಯಲ್ಲಿದ್ದ ಗ್ಲಾಸ್ನ ಬಿಟ್ಟುಬಿಡುತ್ತಾಳೆ. ಅವಳು ಭಯದಿಂದ ಅವನನ್ನ ದೂರ ತಳ್ಳಿದಾಗ ಪ್ರಜ್ಞೆಗೆ ಬಂದ ಅಗಸ್ತ್ಯ ಗಾಬರಿಯಿಂದ ಅವಳ ಕಡೆಗೆ ನೋಡ್ತಾನೆ. ಅವಳು ನಡುಗುತ್ತಾ ಇರೋದನ್ನ ನೋಡಿ ಅಗಸ್ತ್ಯನಿಗೆ ಗಾಬರಿಯಾದ. ತಕ್ಷಣ ಅವಳನ್ನ ಅಪ್ಪಿಕೊಂಡು ಕಾಮಡೌನ್ ಡಾಕ್ಟರ್ ಅಮ್ಮ ಟೆನ್ಷನ್ ಮಾಡ್ಕೋಬೇಡ ಅಂತ ಅವಳನ್ನ ಸಮಾಧಾನಪಡಿಸ್ತಾನೆ. ಅವನ ಹೃದಯದ ಬಡಿತ ಅವಳಿಗೆ ಧೈರ್ಯ ತುಂಬುತ್ತಿದ್ರೆ ಹೀಗೆ ಇರಿ ಅಗಸ್ತ್ಯ ಅವರೇ ಪ್ಲೀಸ್ ಅಂತ ಹೆದರಿಕೆಯಿಂದಲೇ ಹೇಳ್ತಾಳೆ ಅನನ್ಯ. ಅವಳನ್ನ ಎತ್ಕೊಂಡು ಬೆಡ್ ಮೇಲೆ ಕೂರಿಸಿ ಅವಳಿಗೆ ನೀರು ಕುಡಿಸಿ ಅನನ್ಯನ ತನ್ನ ಎದೆ ಮೇಲೆ ಮಲಗಿಸಿಕೊಂಡು ಹಿಂದಕ್ಕೆ ಒರಗುತ್ತಾನೆ ಅಗಸ್ತ್ಯ. ಐ ಆಮ್ ಸಾರಿ ಅಗಸ್ತ್ಯ ಅವರೇ ಎಷ್ಟೇ ಟ್ರೈ ಮಾಡಿದ್ರೂ ನನ್ನಿಂದ ಆಗ್ತಿಲ್ಲ ಅಂತ ಅಳ್ತಾಳೆ ಅನನ್ಯ. ಅವಳ ಕಣ್ಣೀರು ಅವನ ಎದೆಯನ್ನ ಒದ್ದೆ ಮಾಡ್ತಿದ್ರೆ ಇನ್ನು ತುಂಬಾ ರಾತ್ರಿಗಳಿವೆ ಡಾಕ್ಟರ್ ಅಮ್ಮ, ಮೊದಲು ಆ ಕಣ್ಣೀರು ನಿಲ್ಸು. ಈಗ ಏನಾಗಿದೆ ಅಂತ ಇಷ್ಟೊಂದು ಅಳ್ತಿದೀಯಾ ಅಂತಾನೆ ಅವನು. ನೀವು ತುಂಬಾ ಕಂಟ್ರೋಲ್ ಮಾಡ್ಕೊತಿದ್ದೀರಾ ಅಲ್ವಾ ಅಗಸ್ತ್ಯ ಅವರೇ, ನಾನು ನಿಮಗೆ ಸಂತೋಷ ಕೊಡೋಕೆ ಆಗ್ತಿಲ್ಲ ಅಂತ ಹೇಳಿ ಅವನ ಕಾಲುಗಳನ್ನ ಹಿಡಿದು ಅಳ್ತಾಳೆ ಅನನ್ಯ. ಅವಳನ್ನ ತನ್ನ ಹತ್ತಿರ ಕೇಳ್ಕೊಳ್ತಾ ಆರ್ ಯು ಮ್ಯಾಡ್ ಅನನ್ಯ, ಕಾಲು ಹಿಡಿದುಕೊಳ್ಳುವಂತ ತಪ್ಪು ನೀನೇನು ಮಾಡಿಲ್ಲ, ಹೆಚ್ಚಿಗೆ ಯೋಚನೆ ಮಾಡದೆ ಮಲಗು, ನನಗೆ ನಿದ್ರೆ ಬರ್ತಿದೆ ಅಂತ ಹೇಳಿ ಸೋಫಾದಲ್ಲಿ ಮಲಗ್ತಾನೆ ಅಗಸ್ತ್ಯ. ಅದ್ಯಾಕೆ ಅಲ್ ಮಲಗ್ತಿದ್ದೀರಾ ಅಂತ ಕೇಳ್ತಾಳೆ ಅನನ್ಯ. ಏನಿಲ್ಲ, ನೀನು ಮಲಗು, ನಾನು ಸ್ವಲ್ಪ ಹೊತ್ನಲ್ಲಿ ಬರ್ತೀನಿ ಅಂತ ಅವಳಿಂದ ಗಮನ ಬೇರೆಡೆಗೆ ಸೆಳೆಯೋಕೆ ಫೋನ್ ನೋಡ್ತಾ ಇರ್ತಾನೆ ಅಗಸ್ತ್ಯ. ಅನನ್ಯಾಳ ಸೌಂದರ್ಯ ಅವನ ದೇಹದ ಉಷ್ಣತೆಯನ್ನ ಹೆಚ್ಚಿಸ್ತಿದ್ರೆ ಅವನ ಪರಿಸ್ಥಿತಿ ಅರ್ಥವಾದ ಅನನ್ಯ ಸಣ್ಣದಾಗಿ ಅಳ್ತಾ ಬೆಡ್ ಮೇಲೆ ಮಲಗುತ್ತಾಳೆ. ನಿಮಗೋಸ್ಕರನಾದ್ರೂ ನಾನು ನನ್ನ ಭಯನ ಬಿಟ್ಟು ಬಿಡ್ತೀನಿ ಅಗಸ್ತ್ಯ ಅವರೇ ಅಂತ ದೃಢವಾಗಿ ನಿರ್ಧರಿಸಿ ನಿಧಾನವಾಗಿ ಕಣ್ಣು ಮುಚ್ಚುತ್ತಾಳೆ ಅನನ್ಯ. ಪ್ರೀತಿಯ ಅರಿವು ಮತ್ತು ಹೊಸ ಪ್ರಯತ್ನ.
ಮಧ್ಯರಾತ್ರಿ ಆಗ್ತಿರುವಾಗ ಅನನ್ಯ ಮಲಗಿದ್ದಾಳೆ ಅಂತ ತಿಳ್ಕೊಂಡು ಅವಳಿಗೆ ತಾಗದಂತೆ ಅವಳ ಪಕ್ಕದಲ್ಲಿ ಮಲಗಿ ಕಣ್ಣು ಮುಚ್ಚುತ್ತಾನೆ ಅಗಸ್ತ್ಯ. ಅನನ್ಯಗೆ ಬೆಳಗ್ಗಿನ ಜಾವ ಎಚ್ಚರ ಆದಾಗ ಮಂಪರಿನಿಂದ ಕಣ್ಣು ತೆರೆದು ನೋಡುತ್ತಾಳೆ. ಅನನ್ಯಗೆ ತಾಗದಂತೆ ರಾತ್ರಿ ದೂರ ಮಲಗಿದ್ದ ಅಗಸ್ತ್ಯ ಬೆಳಗ್ಗಿನ ಜಾವವು ಹಾಗೆ ಇರೋದನ್ನ ನೋಡಿ ಅವನ ಪ್ರೀತಿಗೆ ಹೃದಯದಲ್ಲೇ ಗುಡಿ ಕಟ್ಟಿ ಅವನ ಎದೆಯ ಮೇಲೆ ಮಲಗುತ್ತಾಳೆ ಅನನ್ಯ. ತಕ್ಷಣ ಅಗಸ್ತ್ಯ ಗಾಬರಿಯಿಂದ ಎದ್ದು, ಚೆನ್ನಾಗಿದ್ದೀಯಾ ಅಲ್ವಾ ಡಾಕ್ಟರ್ ಅಮ್ಮ ಅಂತ ಕಳವಳದಿಂದ ಕೇಳ್ತಾನೆ. ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾ ಅವನ ಶರ್ಟ್ ಬಟನ್ಸ್ನ ಬಿಚ್ಚುತ್ತಾಳೆ ಅನನ್ಯ. ಡಾಕ್ಟರ್ ಅಮ್ಮ, ಹೀಗೆ ಟೆಂಪ್ಟ್ ಮಾಡಬೇಡ ಅಂತ ಅಳೋತರ ಮುಖ ಮಾಡಿಕೊಳ್ತಾನೆ ಅಗಸ್ತ್ಯ. ಟೆಂಪ್ಟ್ ಆಗಿ ಯಾರು ತಡೆದಿದ್ದಾರೆ ನಿಮ್ಮನ್ನ ಅಂತಾಳೆ ಅನನ್ಯ. ಪ್ಲೀಸ್ ಡಾಕ್ಟರ್ ಅಮ್ಮ, ದೂರ ಇರು, ಮತ್ತೆ ಪ್ಯಾನಿಕ್ ಆಗ್ತೀಯಾ ಅಂತಾನೆ ಅಗಸ್ತ್ಯ. ಪ್ಯಾನಿಕ್ ಆಗದೆ ಇರು, ಹಾಗೆ ನೋಡ್ಕೊಳ್ಳಿ. ಮದುವೆ ಆಗಿರೋ ಹೆಂಡತಿನ ಸಂತೋಷವಾಗಿ ನೋಡ್ಕೋಬೇಕು ಅಂತ ಗೊತ್ತಿಲ್ವಾ ನಿಮಗೆ ಅಂತ ನಗ್ತಾ ಹೇಳ್ತಾಳೆ ಅನನ್ಯ. ಅವಳ ಮಾತು ಕೇಳಿ ಅವನ ಮಂಪರು ಮಾಯವಾಗಿ, ಏನ್ ಮಾತಾಡ್ತಿದೀಯಾ ಅನನ್ಯ, ನಿನ್ನ ಹೆಲ್ತ್ ಚೆನ್ನಾಗೇ ಇದೆ ಅಲ್ವಾ? ಇಲ್ಲ, ನಾನೇನಾದ್ರೂ ಕನಸಿನಲ್ಲಿದ್ದೀನಾ ಅಂತ ಆಶ್ಚರ್ಯದಿಂದ ಕೇಳ್ತಾನೆ ಅಗಸ್ತ್ಯ. ಆಗ ಅನನ್ಯ ನಿಧಾನವಾಗಿ ಅವನ ಹತ್ರಕ್ಕೆ ಬಂದು ಅವನ ಭುಜದ ಮೇಲೆ ಕಚ್ಚಿದ್ದರಿಂದ, ಔಚ್, ಇದು ನಿಜನೇ ಹಾಗಾದ್ರೆ ಅಂತಾನೆ ಅಗಸ್ತ್ಯ. ಅನನ್ಯ ಅಗಸ್ತ್ಯನ ಎದೆಗೆ ಒರಗತಾ, ನನ್ನನ್ನ ಬದಲಾಯಿಸಿ ಅಗಸ್ತ್ಯ ಅವರೇ ಅಂತ ದುಃಖದಿಂದ ಹೇಳ್ತಾಳೆ. ಅವಳ ಮಾತುಗಳಲ್ಲಿ ದುಃಖ ಕಾಣಿಸ್ತಿದ್ರೆ, ಪ್ಯಾನಿಕ್ ಆದರೆ ಹೇಳು ಡಾಕ್ಟರ್ ಅಮ್ಮ ಅಂತ ತಕ್ಷಣ ಅವಳ ತುಟಿಗಳನ್ನ ಬಂಧಿಸಿ ಬೆಡ್ ಮೇಲೆ ಹೊರಗುತ್ತಾನೆ ಅಗಸ್ತ್ಯ. ಅವನ ತುಟಿ ಮಂಪರಿನಲ್ಲಿ ಅವನ ಶರ್ಟ್ ದೂರವಾದಾಗ ಅವಳ ಭುಜದ ಬಳಿ ಪಿನ್ ತೆಗೆದು ಹಲ್ಲಿನ ಗುರುತು ಮಾಡ್ತಾನೆ ಅಗಸ್ತ್ಯ. ಅನನ್ಯ ಮಂಪರಿನಿಂದ ಅವನು ಮಾಡ್ತಾ ಇರೋ ಕೆಲಸಗಳಿಗೆ ಕಣ್ಣು ಮುಚ್ಚಿಕೊಂಡಾಗ ಅವನು ಅವಳ ಸೀರೆಯ ಸೆರಗು ತೆಗೆದು ನಿಧಾನವಾಗಿ ಹುಕ್ಸ್ ಬಿಚ್ಚುತ್ತಿದ್ರೆ, ಆಕೆ ಕಣ್ಣು ಮುಚ್ಚಿಕೊಂಡಿದ್ರೂ ಆಕೆ ಮನಸ್ಸು ಎಚ್ಚರಗೊಂಡು ಅಗಸ್ತ್ಯನನ್ನ ದೂರ ತಳ್ಳುತ್ತಾಳೆ ಅನನ್ಯ. ಅವಳ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಬೆಡ್ಶೀಟ್ನಿಂದ ಅವಳ ದೇಹವನ್ನ ಸಂಪೂರ್ಣವಾಗಿ ಮುಚ್ಚಿ ಅವಳ ಹಣೆಯ ಮೇಲೆ ಮುತ್ತು ಕೊಟ್ಟು, ಫ್ರೆಶ್ ಆಗು ಡಾಕ್ಟರ್ ಅಮ್ಮ, ನಾನು ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತೀನಿ ಅಂತ ಶರ್ಟ್ ಹಾಕೊಂಡು ಬೋರಲು ಮಲಗುತ್ತಾನೆ ಅಗಸ್ತ್ಯ. ಮನಸ್ಸಿನಲ್ಲಿ ನೋವಿದ್ರೂ ತನಗೆ ತಾನೇ ಧೈರ್ಯ ಹೇಳಿಕೊಂಡು ಸೀರೆ ಉಟ್ಟುಕೊಂಡು ವಾಶ್ರೂಮ್ಗೆ ಹೋಗ್ತಾಳೆ ಅನನ್ಯ. ರಂಗನಾಥಪುರಕ್ಕೆ ಪಯಣ ಮತ್ತು ಅನಿರೀಕ್ಷಿತ ಭೇಟಿ. ಇತ್ತ ಮುಂಜಾನೆ ಸಂಸ್ಕೃತಿನ ಬೆಡ್ ಮೇಲೆ ಮಲಗಿಸಿ ಸಿದ್ಧಾರ್ಥ್ ತನ್ನ ಕೋಪವನ್ನ ಮಿಷನ್ಗಳ ಮೇಲೆ ತೋರಿಸೋಕೆ ಜಿಮ್ ರೂಮಿಗೆ ಹೋಗಿ 2 ಗಂಟೆಗಳ ಕಾಲ ಬೆವರು ಸುರಿಸಿ ಬೆವರು ಒರೆಸಿಕೊಂಡು ತನ್ನ ರೂಮಿಗೆ ಬರ್ತಾನೆ ಸಿದ್ಧಾರ್ಥ್. ಸಂಸ್ಕೃತಿ ಯಾವಾಗ ಎದ್ಲೋ ಗೊತ್ತಿಲ್ಲ. ಸಿದ್ಧಾರ್ಥ್ ಎಲ್ಲೂ ಕಾಣಿಸದೇ ಇದ್ದಾಗ ಬೇಗ ಫ್ರೆಶ್ ಆಗೋಕೆ ವಾಶ್ರೂಮ್ಗೆ ಹೋಗ್ತಾಳೆ. ಅವಳು ವಾಶ್ರೂಮ್ನಿಂದ ಟವಲ್ನೊಂದಿಗೆ ಬರೋದು, ಸಿದ್ಧಾರ್ಥ್ ಡೋರ್ ತೆರೆಯೋದು ಒಂದೇ ಟೈಮಲ್ಲಿ ನಡೆಯುತ್ತೆ. ಅವನನ್ನ ನೋಡಿ ಗಾಬರಿಯಿಂದ ಬಿಗಿಯಾಗ್ತಾ ನಿಂತಿರ್ತಾಳೆ ಸಂಸ್ಕೃತಿ. ಆದರೆ ಅವಳು ಕಡೆಗೆ ನೋಡದೆ ತನ್ನ ಟವಲ್ ತಗೊಂಡು ವಾಶ್ರೂಮ್ಗೆ ಹೋಗ್ತಾನೆ ಸಿದ್ಧಾರ್ಥ್. ಸಂಸ್ಕೃತಿ ಬೇಸರದಿಂದ ಡ್ರೆಸ್ ಮಾಡಿಕೊಂಡು ಅವನಿಗೋಸ್ಕರ ಕಾಯ್ತಿದ್ರೆ ಸಿದ್ಧಾರ್ಥ್ ಹೊರಗಡೆಗೆ ಬಂದು ರೆಡಿಯಾಗಿ ತನಗೆ ಬೇಕಾದ ವಸ್ತುಗಳನ್ನ ತಗೊಂಡು ಕೆಳಗಡೆ ಹೋಗ್ತಾನೆ. ಕೆಳಗಡೆಗೆ ಬಂದ ಸಂಸ್ಕೃತಿ, ಅತ್ತೆ ಸಿದ್ಧಾರ್ಥ್ ಅವರು ಎಲ್ಲಿದ್ದಾರೆ ಅಂತ ನಾರ್ಮಲ್ ಆಗಿ ಕೇಳ್ತಾಳೆ. ಗೊತ್ತಿಲ್ಲ ಮಗಳೇ, ಹೊರಗಡೆ ಹೋಗಿದ್ದಾನೆ ಅಂತಾರೆ ಸುಮತಿ. ಟಿಫನ್ ಪ್ರಿಪೇರ್ ಮಾಡಿ ಬರ್ತೀನತ್ತೆ ಅಂತ ಅಡುಗೆ ಮನೆಗೆ ಹೋಗ್ತಾ ಇರ್ತಾಳೆ ಸಂಸ್ಕೃತಿ. ಕೂತ್ಕೋ ಸಂಸ್ಕೃತಿ, ನಿನ್ನ ಜೊತೆಗೆ ಸ್ವಲ್ಪ ಮಾತಾಡಬೇಕು ಅಂತಾರೆ ಸುಮತಿ. ಹೇಳಿ ಅತ್ತೆ ಅಂತಾಳೆ ಅವಳು. ಮದುವೆ ಕೆಲಸಗಳ ಬಗ್ಗೆ ಮಾನಸ ತಾಯಿಗೆ ಹೇಳಿದ್ದೀನಿ. ನೀನು ಗಾಬರಿ ಪಡದೆ ಸಿದ್ಧಾರ್ಥ್ ಜೊತೆಗೆ ಸಂತೋಷವಾಗಿರು ಮಗಳೇ. ಒಬ್ಬಳು ತಾಯಿಯಾಗಿ ಹೇಳ್ತಿದ್ದೀನಿ ಸಂಸ್ಕೃತಿ ಸಿದ್ಧಾರ್ಥ್ಗೆ ಹತ್ತಿರ ಆಗಿ ಇಬ್ಬರು ಸಂತೋಷದಿಂದ ಹೊಸ ಜೀವನ ಪ್ರಾರಂಭಿಸಿ ಅಂತ ಪ್ರೀತಿಯಿಂದ ಹೇಳ್ತಾರೆ ಸುಮತಿ. ನಿಮ್ಮ ಮಗನನ್ನ ತಪ್ಪು ತಿಳಿದು ನಾನೇ ತಪ್ಪು ಮಾಡಿದೆ ಅತ್ತೆ ಅಂತ ಮನಸ್ಸಿನಲ್ಲೇ ನೋವು ಪಡ್ತಾ, ಆಗ್ಲಿ ಅತ್ತೆ ಅಂತ ನಗ್ತಾಳೆ ಸಂಸ್ಕೃತಿ. ನಾನು ಸ್ವಲ್ಪ ಹೊತ್ತಿನಲ್ಲೇ ರಂಗನಾಥಪುರಕ್ಕೆ ಹೋಗ್ತಿದ್ದೀನಿ, ಜಾಗೃತೆಯಿಂದ ಇರು ಅಂತ ಅವಳ ತಲೆ ನೇವರಿಸ್ತಾ ಹೇಳ್ತಾರೆ ಸುಮತಿ ಅವರು. ಸರಿಯತ್ತೆ ಅಂತ ಅಡುಗೆ ಮನೆಗೆ ಹೋಗ್ತಾಳೆ ಸಂಸ್ಕೃತಿ. ಸ್ವಲ್ಪ ಹೊತ್ತಿನಲ್ಲೇ ಅನನ್ಯ ಹೊರಗಡೆಗೆ ಬಂದು ಸುಮತಿಯವರು ಕಾಣಿಸಿದ್ದರಿಂದ ಅವರಿಗೆ ಸಣ್ಣ ನಗು ನೀಡಿ ಅಡುಗೆ ಮನೆಗೆ ಹೋಗ್ತಾಳೆ. ಸಂಸ್ಕೃತಿ ಟಿಫನ್ ಪ್ರಿಪೇರ್ ಮಾಡ್ತಿದ್ರೆ, ಗುಡ್ ಮಾರ್ನಿಂಗ್ ಸಂಸ್ಕೃತಿ ಅಂತ ನಗ್ತಾ ವಿಶ್ ಮಾಡ್ತಾಳೆ ಅನನ್ಯ. ಗುಡ್ ಮಾರ್ನಿಂಗ್ ಕಣೆ, ಇಸ್ ಎವ್ರಿಥಿಂಗ್ ಓಕೆ ಅಂತ ಅನನ್ಯಳ ಕಡೆಗೆ ನೋಡ್ತಾ ಕೇಳ್ತಾಳೆ ಸಂಸ್ಕೃತಿ. ನಾಟ್ ಓಕೆ ಅಂತ ದುಃಖದಿಂದ ಹೇಳ್ತಾಳೆ ಅನನ್ಯ. ಸಂಸ್ಕೃತಿ ಅನನ್ಯನ ಅಪ್ಪಿಕೊಂಡು, ವರಿ ಆಗಬೇಡ, ಎಲ್ಲ ಸರಿ ಹೋಗುತ್ತೆ, ಕಾಫಿ ತಗೊಂಡು ಹೋಗಿ ಅಗಸ್ತ್ಯ ಅವರಿಗೆ ಕೊಡು ಅಂತಾಳೆ. ಅನನ್ಯ ಕಾಫಿ ಹಿಡಿದು ಹೋಗಿ ಅಗಸ್ತ್ಯ ಅವರೇ ಬೇಗ ಹೇಳಿ, ನಾವು ಬೇಗ ಹೊರಡಬೇಕು ಅಂತಾಳೆ. ಅವನು ಒಂದು ಸಲ ಎದ್ದು ಮತ್ತೆ ಮಲಗಿದ್ದರಿಂದ ಮಂಪರಿನಲ್ಲೇ ಇರ್ತಾನೆ. ಕಾಫಿ ಕಪ್ಪನ್ನ ಅವನ ಕೈಗೆ ತಾಗಿಸ್ತಾಳೆ ಅನನ್ಯ. ಅಯ್ಯೋ ರಾಕ್ಷಸಿ,
ಅಂತ ಅವನ ಕೈ ಸುಟ್ಟಿದ್ದರಿಂದ ಮೇಲೆದ್ದು ಕೋಪದಿಂದ ಹೇಳ್ತಾನೆ ಅಗಸ್ತ್ಯ. ಮೊದಲು ಈ ಕಾಫಿ ಕುಡಿದು ಫ್ರೆಶ್ ಆಗಿ ಅಂತ ಅವನ ಮತ್ತು ತನ್ನ ಡ್ರೆಸ್ಗಳನ್ನ ಬ್ಯಾಗ್ನಲ್ಲಿ ಇಟ್ಟು ಹೊರಗಡೆಗೆ ಬರ್ತಾಳೆ ಅನನ್ಯ. ಸಂಸ್ಕೃತಿ, ನಾನು ಡ್ಯಾಡಿ ಹತ್ತಿರಕ್ಕೆ ಹೋಗ್ತಿದ್ದೀನಿ ಅಂತಾಳೆ ಅನನ್ಯ. ಅಗಸ್ತ್ಯ ಅವರು ಹೇಳಿದ್ರು ಅನನ್ಯ ಅಂತಾಳೆ ಸಂಸ್ಕೃತಿ. ಸಿದ್ಧಾರ್ಥ್ ಕೂಡ ಬರ್ತಿದ್ದಾನೆ ಅಂತ ಅನನ್ಯ ಹೇಳು ಅಷ್ಟರಲ್ಲೇ ಸಿದ್ಧಾರ್ಥ್ನಿಂದಲೇ ಫೋನ್ ಬರುತ್ತೆ ಅನನ್ಯಗೆ. ಹೇಳು ಸಿದ್ಧಾರ್ಥ್ ಅಂತ ಲಿಫ್ಟ್ ಮಾಡಿ ಮಾತಾಡ್ತಾಳೆ ಅನನ್ಯ. ನೀವು ಡೈರೆಕ್ಟಾಗಿ ಏರ್ಪೋರ್ಟ್ಗೆ ಬಂದ್ಬಿಡಿ ಅಂತ ಹೇಳಿ ಮತ್ತೇನು ಮಾತಾಡದೆ ಕಾಲ್ ಕಟ್ ಮಾಡಿದಾನೆ ಸಿದ್ಧಾರ್ಥ್. ಮೂವರು ಟಿಫನ್ ಮಾಡಿ ಸಂಸ್ಕೃತಿಗೆ ಬಾಯ್ ಹೇಳಿ ಏರ್ಪೋರ್ಟ್ಗೆ ಹೊರಡ್ತಾರೆ. ಸಿದ್ಧಾರ್ಥ್ ಆಫೀಸ್ನಲ್ಲಿ ಇದ್ದಾನೆ ಅಂತ ತಿಳಿದು ಅವನಿಗೆ ಟಿಫನ್ ಅನ್ನ ಬಾಕ್ಸ್ನಲ್ಲಿ ಇಟ್ಕೊಂಡು ರೆಡಿಯಾಗೋಕೆ ತನ್ನ ರೂಮಿಗೆ ಹೋಗ್ತಾಳೆ ಸಂಸ್ಕೃತಿ. ಸಂಸ್ಕೃತಿ ಆಫೀಸ್ಗೆ ಹೊರಟು ಬೈಕ್ ಪಾರ್ಕ್ ಮಾಡಿ ಓಡ್ತಾ ಸಿದ್ಧಾರ್ಥ್ ಕ್ಯಾಬಿನ್ಗೆ ಬರ್ತಾಳೆ. ಆದರೆ ಅಲ್ಲಿ ಸಿದ್ಧಾರ್ಥ್ ಚೇರ್ ಖಾಲಿಯಾಗಿರೋದನ್ನ ನೋಡಿ ನಿರಾಶೆಗೊಂಡು ಸ್ಯಾಮ್ರಾಟ್ ಕ್ಯಾಬಿನ್ಗೆ ಹೋಗ್ತಾಳೆ. ಅಣ್ಣ, ಅವರು ಎಲ್ಲಿದ್ದಾರೆ? ಮೀಟಿಂಗ್ಗೆ ಹೋಗಿದ್ದಾರಾ ಅಂತ ದುಃಖದಿಂದ ಕೇಳ್ತಾಳೆ ಸಂಸ್ಕೃತಿ. ಅದೇನ್ ಸಂಸ್ಕೃತಿ, ಅವನ ಅತ್ತೆ ಜೊತೆ ಸೇರಿಕೊಂಡು ರಂಗನಾಥಪುರಕ್ಕೆ ಹೋಗಿದ್ದಾನಲ್ವಾ? ನಿನಗೆ ಇನ್ಫಾರ್ಮ್ ಮಾಡಿಲ್ವಾ ಅವನು ಅಂತ ಗೊಂದಲದಿಂದ ಕೇಳ್ತಾನೆ ಸಾಮ್ರಾಟ್. ಹೇಳಿದ್ರಣ್ಣ, ಆದ್ರೆ ಮರೆತುಬಿಟ್ಟೆ. ವರ್ಕ್ ಇದೆ ಅಣ್ಣ ಅಂತ ಫಾಸ್ಟಾಗಿ ಸಿದ್ಧಾರ್ಥ್ ಕ್ಯಾಬಿನ್ಗೆ ಬಂದು ಅಲ್ಲಿವರೆಗೆ ತಡ್ಕೊಂಡಿದ್ದ ದುಃಖ ಉಕ್ಕಿ ಬರ್ತಿದ್ರೆ ತನ್ನ ಕಣ್ಣೀರಿಗೆ ಸ್ವಾತಂತ್ರ್ಯ ಕೊಡ್ತಾಳೆ ಸಂಸ್ಕೃತಿ. ಗೊತ್ತಿಲ್ದೆ ಏನೋ ಹಾಗೆ ಮಾತಾಡಿದೆ ಸಿದ್ಧಾರ್ಥ್ ಅವರೇ. ಅದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡ್ತೀರಾ? ಒಂದು ಪೆಟ್ಟು ಹಾಕಬಹುದಿತ್ತಲ್ವಾ? ಬೇಕಿದ್ರೆ ನಿಮ್ಮ ಮೌನನ ಸಹಿಸೋಕೆ ಆಗ್ತಿಲ್ಲ ನನಗೆ ಅಂತ ನೋವಿನಿಂದ ಅನ್ಕೊಂಡು ಮೊಣಕಾಲುಗಳ ಮೇಲೆ ಕೂತ್ಕೊಂತಾಳೆ ಸಂಸ್ಕೃತಿ. ತಂದೆಯ ಆಶೀರ್ವಾದ ಅನನ್ಯಳ ಆಸರೆ. ಇತ್ತ ಅಗಸ್ತ್ಯ ಅವರೆಲ್ಲ ಏರ್ಪೋರ್ಟ್ಗೆ ಹೋಗುವಷ್ಟರಲ್ಲಿ ಸಿದ್ಧಾರ್ಥ್ ಆಗಲೇ ಬಂದಿದ್ದರಿಂದ 4 ಜನರು ಚೆಕ್ ಇನ್ ಆಗಿ ಫ್ಲೈಟ್ನಲ್ಲಿ ಕೂತ್ಕೋತಾರೆ. ಫ್ಲೈಟ್ ಜರ್ನಿ ಮುಗಿದ ನಂತರ ಕಾರ್ನಲ್ಲಿ ರಂಗನಾಥಪುರದ ಕಡೆಗೆ ಹೊರಡ್ತಾರೆ. ಏನಾಯ್ತು ಮಗನೇ, ನಿನ್ನ ಕಣ್ಣುಗಳು ಕೆಂಪಾಗಿವೆ ಅಂತ ಕೇಳ್ತಾರೆ ಸುಮತಿ. ನಥಿಂಗ್ ಮಾಮ್ ಅಂತಾನೆ ಸಿದ್ಧಾರ್ಥ್. ಲಂಚ್ ಟೈಮ್ ದಾಟ್ತಿದ್ರೆ ರೆಸ್ಟೋರೆಂಟ್ ಕಾಣಿಸಿದ್ದರಿಂದ ಜರ್ನಿಗೆ ಬ್ರೇಕ್ ಕೊಟ್ಟು ಹೊಟ್ಟೆ ತುಂಬಾ ಊಟ ಮಾಡಿ ಮತ್ತೆ ಹೊರಡ್ತಾರೆ. ಸಂಜೆ ಆಗ್ತಿರುವಾಗ ರಂಗನಾಥಪುರ ತಲುಪಿ ಆಶ್ರಮದ ಬಳಿ ಕಾರ್ ನಿಲ್ಲುತ್ತೆ. ಅನಂತ ಅವರ ಆರೋಗ್ಯದ ಬಗ್ಗೆ ಅನನ್ಯಗೆ ಹೇಳ್ದೇ ಇದ್ದಿದ್ದರಿಂದ ಅವಳನ್ನ ತನ್ನ ತಂದೆಯ ಬಳಿ ಕರ್ಕೊಂಡು ಹೋಗ್ತಾನೆ ಸಿದ್ಧಾರ್ಥ್. ಅನಂತ ಅವರು ಕಣ್ಣು ಮುಚ್ಚಿಕೊಂಡು ಮಲಗಿರೋದನ್ನ ನೋಡಿದು ದುಃಖದಿಂದ ಅವರ ಹತ್ತಿರಕ್ಕೆ ಹೋಗಿ ಡ್ಯಾಡಿ ಅಂತ ನಿಧಾನವಾಗಿ ಕರೀತಾಳೆ ಅನನ್ಯ. ಅನಂತ ಅವರು ಕಣ್ಣು ತೆರೆದು ನೋಡಿದಾಗ ಅಗಸ್ತ್ಯ ಅನನ್ಯಳ ಭುಜದ ಮೇಲೆ ಕೈ ಹಾಕಿ ನಗ್ತಾ ನೋಡ್ತಿರ್ತಾನೆ. ಬೈತಲೆಗೆ ಕುಂಕುಮ, ಕುತ್ತಿಗೆಯಲ್ಲಿ ಮಾಂಗಲ್ಯ, ಕೈ ತುಂಬಾ ಬಳೆಗಳು, ತನ್ನ ಮಗಳು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾಳೆ ಅಂತ ತಿಳಿದು ಅವರ ಕಣ್ಣಂಚಿನಿಂದ ಕಣ್ಣೀರಿನ ಹನಿಗಳು ಬರ್ತಿರ್ತವೆ. ಅನನ್ಯ ಅವರ ಕಣ್ಣೀರು ಒರೆಸಿ, ಅಳಬೇಡಿ ಡ್ಯಾಡಿ, ನಮ್ಮನ್ನ ಆಶೀರ್ವದಿಸಿ ಅಂತ ಇಬ್ಬರೂ ಅನಂತ ಅವರ ಕಾಲಿಗೆ ನಮಸ್ಕರಿಸುತ್ತಾರೆ. ಅನನ್ಯ ಅವರ ಪಕ್ಕದಲ್ಲಿ ಕೂತ್ಕೊಂಡಾಗ ಅನಂತ ಅವರು ಕಷ್ಟಪಟ್ಟು ತಮ್ಮ ಕೈಯನ್ನ ಸರಿಸಿ ಅನನ್ಯಳ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ದರಿಂದ ಅನನ್ಯಗೆ ಸಂತೋಷದಿಂದ ಕಣ್ಣೀರು ಬರುತ್ತವೆ. ಆ ಫೋಟೋನ ಸಿದ್ಧಾರ್ಥ್ ಸಂತೋಷದಿಂದ ತನ್ನ ಫೋನ್ನಲ್ಲಿ ಕ್ಲಿಕ್ ಮಾಡಿ ನಗ್ತಾ ಇಬ್ಬರನ್ನೂ ನೋಡ್ತಾ ಇರ್ತಾನೆ. ಅನನ್ಯ ತನ್ನ ತಂದೆಯ ಕೈ ಹಿಡ್ಕೊಂಡು ಅಳ್ತಾ, ಡ್ಯಾಡಿ, ನೀವು ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಮಾಡ್ತಿದ್ದೀರಾ, ನೀವು ಮತ್ತೆ ನಾರ್ಮಲ್ ಆಗ್ತೀರಾ ಅಲ್ವಾ ಅಂತ ಅಳ್ತಾ ಕೇಳ್ತಾಳೆ ಅನನ್ಯ. ಅನಂತ ಅವರು ತಮ್ಮ ಮಗಳ ಕಣ್ಣೀರು ಒರೆಸಿ ಡೋಂಟ್ ಕ್ರೈ ಅನ್ನೋವಂತೆ ನೋಡ್ತಿದ್ರೆ, ಎಷ್ಟು ದಿನ ಆಯ್ತು ಡ್ಯಾಡಿ, ನಿಮ್ಮ ಕೈ ಸ್ಪರ್ಶ ನನ್ನನ್ನ ತಾಗಿ ಅಂತ ಸಂತೋಷದಿಂದ ಹೇಳ್ತಾಳೆ ಅನನ್ಯ. ಆಗ ಅಗಸ್ತ್ಯ ಅವರ ಕೈ ಹಿಡ್ಕೊಂಡು, ನಿಮ್ಮ ಮಗಳನ್ನ ನಾನು ಕೇರ್ಫುಲ್ ಆಗಿ ನೋಡಿಕೊಳ್ತೀನಿ ಮಾವ, ನೀವೇನು ಭಯಪಡಬೇಡಿ ಅಂತ ಧೈರ್ಯ ತುಂಬುತ್ತಾನೆ. ಕೋಪದ ಮುಂದುವರಿಕೆ ಸಿದ್ಧಾರ್ಥ್ನ ಕಠಿಣ ನಿರ್ಧಾರ. ಆ ರಾತ್ರಿ ಅವರು ಅಲ್ಲೇ ಸ್ಟೇ ಆಗೋಕೆ ರೂಮ್ಗಳನ್ನ ಕೊಟ್ಟಾಗ ಸಿದ್ಧಾರ್ಥ್ ಸಾಮ್ರಾಟ್ಗೆ ಕಾಲ್ ಮಾಡ್ತಾನೆ. ಹೇಳೋ ಸಿದ್ದು ಅಂತಾನೆ ಸಾಮ್ರಾಟ್. ಏನ್ ಮಾಡ್ತಿದ್ದಾಳೆ ಅವಳು ಅಂತ ಕೇಳ್ತಾನೆ ಸಿದ್ಧಾರ್ಥ್. ಮಾರ್ನಿಂಗ್ ಪೂರ್ತಿ ವರ್ಕ್ನಲ್ಲಿ ಎಂಗೇಜ್ ಮಾಡಿದೆ ಕಣೋ, ಊಟ ಕೂಡ ಮಾಡಲ್ಲ ಅಂದಳು. ಬಲವಂತವಾಗಿ ತಿನ್ನಿಸಿದೆ, ನಿದ್ರೆ ಬರ್ತಿದೆ ಅಂದ್ಲು. ನಾನು ನನ್ನ ರೂಮಿಗೆ ಬಂದೆ. ಈಗ ಏನಾಯ್ತು ಗುರು ನಿಮ್ಮಿಬ್ಬರಿಗೆ? ಕ್ಲಾಶ್ ಏನಾದ್ರೂ ಆಗಿದೆಯಾ ಅಂತ ಕೇಳ್ತಾನೆ ಸಾಮ್ರಾಟ್. ನಿನ್ನ ತಂಗಿಗೆ ಬಾಯ್ ಚಪ್ಪಲ ಜಾಸ್ತಿಯಾಗಿದೆ, ಅದು ಮತ್ತೆ ರಿಪೀಟ್ ಆಗದೆ ಇರೋ ಹಾಗೆ ಪನಿಷ್ಮೆಂಟ್ ಕೊಡ್ತಿದ್ದೀನಿ ಅಂತಾನೆ ಸಿದ್ಧಾರ್ಥ್. ಸಂಸ್ಕೃತಿ ಇನ್ನೋಸೆಂಟ್ ಕಾಣೋ ಪಾಪ ಅಂತಾನೆ ಸಾಮ್ರಾಟ್. ನಾನಿಲ್ಲ ಅಂತ ಹೇಳಿಲ್ಲ ಅಲ್ವಾ ಅಂತ ಹೇಳಿದ ಸಿದ್ಧಾರ್ಥ್ ಧ್ವನಿಯಲ್ಲಿ ಒಂದು ಆಟಿಟ್ಯೂಡ್ ಇತ್ತು. ಸಂಸ್ಕೃತಿಗೆ ಫೋನ್ ಕೊಡ್ತೀನಿ ಮಾತಾಡು ಅಂತ ಮಿಂಚಿನ ವೇಗದಲ್ಲಿ ಸಂಸ್ಕೃತಿ ಕೈಯಲ್ಲಿ ಫೋನ್ ಇಟ್ಟು ಹೊರಗಡೆಗೆ ಬಂದು ಬಿಡ್ತಾನೆ ಸಾಮ್ರಾಟ್. ಸ್ಕ್ರೀನ್ ಮೇಲೆ ಸಿದ್ಧಾರ್ಥ್ ಹೆಸರು ಕಾಣಿಸಿದಾಗ ಕಣ್ಣುಗಳಲ್ಲಿ ತುಂಬಿದ ನೀರನ್ನ ಒರೆಸಿಕೊಂಡು
ನಡುಗೋ ಧ್ವನಿಯಲ್ಲೇ, ಸಿದ್ಧಾರ್ಥ್ ಅವರೇ ಅಂತ ಸಣ್ಣದಾಗಿ ಅಳ್ತಾ ಹೇಳ್ತಾಳೆ ಸಂಸ್ಕೃತಿ. ಸಂಸ್ಕೃತಿ ಅಳೋದರಿಂದ ಸಿದ್ಧಾರ್ಥನ ಮುಷ್ಟಿ ಬಿಗಿ ಆಗ್ತಿದ್ರೆ, ಫೋನ್ನ ಸಾಮ್ರಾಟ್ಗೆ ಕೊಡು ಅಂತ ಸೀರಿಯಸ್ ಆಗಿ ಹೇಳ್ತಾನೆ ಸಿದ್ಧಾರ್ಥ್. ಸಂಸ್ಕೃತಿ ನೋವಿನಿಂದ ಸಾಮ್ರಾಟ್ ನನ್ನ ಕರೆದು ಫೋನ್ ಕೊಡ್ತಾಳೆ. ನಾನು ನಿನಗೆ ಪೇಪರ್ಸ್ ಮೇಲ್ ಮಾಡ್ತೀನಿ ಸಂಸ್ಕೃತಿ, ಸೈನ್ ಬೇಕು ಅಂತ ಹೇಳಿ, ಸಂಸ್ಕೃತಿ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ನೀನು ಫಿನಿಶ್ ಆಗ್ತೀಯ ಸಾಮ್ರಾಟ್ ಅಂತ ವಾರ್ನ್ ಮಾಡಿ ಕಾಲ್ ಕಟ್ ಮಾಡ್ತಾನೆ ಸಿದ್ಧಾರ್ಥ್. ಕಥೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆಗಳನ್ನ ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಗಳನ್ನ ಕೇಳಿ.